ಹಸು ಅಂತ ಹೇಳ್ತೀವಿ. ಆ ಹಸು ದಿವಸ ಬಂದು ಆ ಹುತ್ತದ ಮೇಲಿನಿಂದ ಹಾಲು ಬಿಡ್ತಾ ಇತ್ತಂತೆ. ಆ ಗೋಪಾಲನಿಗೆ ಆ ಹಸುವನ್ನು ಯಾರು ನೋಡ್ಕೊತಾರೋ ಅವ್ರು ದಿವಸ ಅನ್ಕೊತಾ ಇದ್ರಂತೆ, ಈ ಹಸು ಎಲ್ಲಿಗೆ ಹೋಗುತ್ತೆ, ಪ್ರತಿನಿತ್ಯ ನಂಗೆ ಹಾಲೇ ಕೊಡ್ತಾ ಇಲ್ಲ ಅಂತ ನೋಡಿದ್ರೆ ಪ್ರತಿನಿತ್ಯ ಶ್ರೀನಿವಾಸರಿಗೆ ಅಭಿಷೇಕ ಮಾಡ್ತಾ ಇತ್ತಂತೆ ಹಸು. ಅದಕ್ಕೋಸ್ಕರನೇ ಇವತ್ತಿಗೂ ಅದೇ ಹಸುವಿನ ಹಾಲಿನಿಂದನೇ ನಮಗೆ ತಿರುಪತಿನಲ್ಲಿ ಅಭಿಷೇಕ ಮಾಡೋದು ಆ ಹಸು ಹಾಲಿನಿಂದ ಮಾತ್ರನೇ ಮಾಡ್ತಾರೆ. ಇವತ್ತಿಗೂ ಸಾವಿರಾರು ವರ್ಷಗಳಿಂದ ಆ ಹಸು ತುಂಬ ಶ್ರೇಷ್ಠವಾದ ಒಂದು ತಳಿಯಾಗಿದೆ. ಆದ್ದರಿಂದ ಅಲ್ಲಿ ವೆಂಕಟೇಶ್ವರನಿಗೂ ಶ್ರೀನಿವಾಸನಿಗೂ ಇದೊಂದು ವಿಶೇಷವಾದ ಒಂದು ವಿಷಯವಾಗಿದೆ. ಹಾಗೆಯೇ ಮುಂದೆ ನೋಡ್ತಾ ಹೋದರೆ ನಮಗೆ ಯಜುರ್ವೇದದ ಮೊದಲನೇ ಮಂತ್ರದಲ್ಲಿ ಆಪ್ಯಾಯಧ್ವಮಘ್ನಿಯಾ ದೇವ ಭಾಗಮೂರ್ಜಸ್ವತಿ ಅಂತ ಮಂತ್ರ ಬರುತ್ತೆ. ಇಷೇತ್ವೋರ್ಜೇತ್ವ ಪಾಯವಸ್ಥೋಪಾಯವಸ್ಥ ಅಂತ ಹೇಳ್ತಾ ಈ ಮಂತ್ರಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಆಪ್ಯಾಯಧ್ವಂ ಅಪಹ, ಆ ಹಾಲನ್ನು ಯಾವುದು ಕೊಡುತ್ತೋ ಅಂತಹ ಗೋವುಗಳಿಗೆ ಅಗ್ನಿಯಾಹ ಅಂತ ಹೇಳಿದ್ರೆ ನ ಅಗ್ನಿಯಾಹ ಮಗ್ನಿಯಾಹ ಅಂತ ಅರ್ಥ. ಅದನ್ನು ವಧೆ ಮಾಡಬಾರ್ದು ಅಂತ ಇದರ ತಾತ್ಪರ್ಯ. ಗೋವಧೆ ಎಲ್ಲಿ ನಿಷೇಧ ಆಗಿದೆ ಅಂತ ಹೇಳಿದ್ರೆ ಈ ಮಂತ್ರನೇ ಅರ್ಥ. ಇಷೇತ್ವೋರ್ಜೇತ್ವ ಅನ್ನೋ ಯಜುರ್ವೇದದ ಮೊದಲನೇ ಮಂತ್ರನೇ ಗೋ ನಿಷೇಧವನ್ನು ಹೇಳ್ತಾ ಇದೆ. ಹಾಗೆಯೇ ಮಾತರ ಸರ್ವಭೂತಾನಾಂ ಗಾವಸ್ಸರ್ವ ಸುಖಪ್ರದಾಹ ಪ್ರದಕ್ಷಿಣೀ ಕೃತಾತೇನ ಸಪ್ತದ್ವೀಪ ವಸುಂಧರ ಅಂತ ಹೇಳ್ತಾ ಇದೆ. ಗೋವುಗಳು ಸಮಸ್ತ ಭೂಮಂಡಲಕ್ಕೂ ತಾಯಿಯಾಗಿದೆ. ಮತ್ತು ಆ ಗೋವನ್ನು ಒಂದು ಪರಿಕ್ರಮಣ ಅಂದರೆ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಸಾಕಂತೆ, ಎಲ್ಲ ಭೂಮಂಡಲವನ್ನು ನಾವು ಒಂದು ಪ್ರದಕ್ಷಿಣೆ ಮಾಡ್ದಂಗೆ ಆಗತ್ತಂತೆ. ಪುರಾಣದಲ್ಲಿ ಒಂದು ವಿಷಯ ಬರುತ್ತೆ, ಏನು ಅಂತ ಹೇಳಿದ್ರೆ, ಒಂದು ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಒಂದೊಂದು ಸ್ಥಳ ಬೇಕು ಅಂತ ಗೋವಿಗೆ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿ ಕೇಳ್ಕೊತಾರಂತೆ. ನಾವು ಇಷ್ಟೊತ್ತು ಗೋ ಅಂಗಪೂಜೆ ಮಾಡುವಾಗ ಗೋಶೃಂಗೆ ವಸುಭ್ಯೋ ನಮಃ, ಗೋಮೂಲೆ ಏಕಾದಶ ರುದ್ರಾಯ ನಮಃ ಇತ್ಯಾದಿ ಎಲ್ಲ ಹೇಳಿದ್ದೀವಿ. ಎಲ್ಲ ದೇವತೆಗಳು ಬಂದು ಕೇಳ್ತಾರಂತೆ. ಅದಕ್ಕೆ ಗೋ ತಾಯಿ ಅಲ್ವಾ, ತಾಯಿ ಏನು ಕೇಳಿದ್ರು ಕೊಟ್ಬಿಡ್ತಾಳೆ. ಬ್ರಹ್ಮ, ರುದ್ರ, ವಿಷ್ಣು ಎಲ್ಲ ಬಂದು ಸೇರ್ಕೊಂಡು ಬಿಡ್ತಾರೆ. ಮತ್ತು ಕೊನೆಯದಾಗಿ ಎಲ್ಲ ಅಂಗಗಳು ತುಂಬ್ಕೊಂಡು ಬಿಡುತ್ತೆ. ಎಲ್ಲ ಆದಮೇಲೆ ಗಂಗಾದೇವಿ ಬರ್ತಾಳೆ. ಗಂಗಾದೇವಿ ಬಂದು ಎಲ್ಲ ದೇವತೆಗಳು ನಿನ್ನಲ್ಲಿ ಆಶ್ರಯವಾಗಿದ್ದಾರೆ, ನಾನೂ ಸಹ ನಿನ್ನಲ್ಲಿ ಆಶ್ರಯವಾಗಿರ್ತೀನಿ ಅಂತ ಕೇಳ್ತಾಳಂತೆ. ನೋಡು, ಎಲ್ಲ ದೇವತೆಗಳನ್ನು ನನ್ನಲ್ಲಿ ತುಂಬಿಕೊಂಡಿದ್ದೀನಿ, ಎಲ್ಲೂ ಸಹ ನನಗೆ ನಿಂಗೆ ಆಶ್ರಯ ಕೊಡೋಕ್ಕೆ ಯಾವ ಅಂಗ ಮಿಕ್ಕಿಲ್ಲ, ಆದ್ದರಿಂದ ನಂಗೆ ಆಗೋದಿಲ್ಲ, ಏನೋ ಇದರಿಂದ ಬೇಸರಕ್ಕೆ ಆಗಬೇಡ ಅಂತ ಹೇಳ್ತಾಳಂತೆ. ಸರಿ, ಏನು ಮಾಡೋದು, ಏನಾದರೂ ಮಾಡಿ ನಂಗೆ ಆಶ್ರಯ ಕೊಡು ಅಂತ ಕೇಳ್ತಾಳಂತೆ. ಯಾಕಂದರೆ ಒಂದು ಉತ್ತಮ ಸ್ಥಾನವನ್ನು ಪಡಿಬೇಕಾದ್ರೆ ಕಷ್ಟ ಬಂದೇ ಬರುತ್ತೆ. ಆದ್ದರಿಂದ ಕೇಳ್ಕೊಂಡವಾಗ ತುಂಬ ಯೋಚನೆ ಮಾಡಿ ಗೋವು ಹೇಳುತ್ತಂತೆ, ಸರಿ ಹಂಗಾದರೆ ನೀನು ನೀರಿನ ಒಂದು ಸ್ವರೂಪ, ದ್ರವ್ಯ ಸ್ವರೂಪ, ಆದ್ದರಿಂದ ನನ್ನ ಗೋಮೂತ್ರದಲ್ಲಿ ಬೇಕಂದರೆ ಸ್ಥಾನ ಆಗ್ಬೋದು, ನಿನಗೆ ಸರಿ ಅಂತ ಹೇಳಿದ್ರೆ ಗೋಮೂತ್ರದಲ್ಲಿ ನಿಲ್ಲಿಸು ಅಂತ ಹೇಳ್ತಾಳಂತೆ. ಸರಿ ಆಯಿತು ಅಂತ ಗೋಮೂತ್ರೇ ಗಂಗಾಂ ಆವಾಹಯಾಮಿ ಗಂಗಾಂ ಪೂಜಯಾಮಿ ಅಂತ ಹೇಳ್ತೀವಿ. ಸಪ್ತ ಸಾಗರಗಳು, ಸಮಸ್ತ ಗಂಗಾದಿ ದೇವತೆಗಳು ಸಹ ಗೋಮೂತ್ರದಲ್ಲಿದೆ. ಆದ್ದರಿಂದನೇ ಅಷ್ಟು ವಿಶೇಷ. ತದನಂತರ ಕಾಲದಲ್ಲಿ ಲಕ್ಷ್ಮಿ ಬರ್ತಾಳಂತೆ. ಲಕ್ಷ್ಮಿ ಬಂದು ಎಲ್ಲರೂ ಬಂದ್ಬಿಟ್ಟಿದ್ದಾರೆ, ಗಂಗೆಯೂ ಬಂದ್ಬಿಟ್ಟಿದ್ದಾಳೆ, ನನಗೆ ಮಾತ್ರ ನಿನ್ನಲ್ಲಿ ಸ್ಥಾನ ಇಲ್ಲ, ಆದ್ದರಿಂದ ನನಗೂ ಸಹ ನಿನ್ನಲ್ಲಿ ಸ್ಥಾನ ಕೊಡು ಅಂತ ಕೇಳಿದ್ರೆ, ಇಲ್ಲ ಎಲ್ಲ ಫಿಲ್ ಆಗಿಬಿಟ್ಟಿದೆ, ಇನ್ನೆಲ್ಲೂ ಸ್ಥಾನನೇ ಇಲ್ಲ, ಕೊಡೋದಕ್ಕೆ ಬೇಕಂದರೆ ನಾನು ಮುಂದ್ಗಡೆ ಒಂದು ಬಂದು ನಿಂತ್ಕೋಬೋದು ಅಂತ ಹೇಳಿದೆ. ಇಲ್ಲ ನಿಂತ್ಕೊಳ್ಳೋದು ಬೇಡ, ನಿನ್ನ ಶರೀರದ ಭಾಗವಾಗಿ ನಾನು ಇರಬೇಕು ಅಂತ ಹೇಳ್ತಾಳಂತೆ. ಆಗ ಗೋ ಚೆನ್ನಾಗಿ ವಿಚಾರಣೆ ಮಾಡಿ, ನನ್ನ ಮಯ ಮಾತ್ರ, ಗೋಮಯದಲ್ಲಿ ಮಾತ್ರ ಸ್ಥಾನ ಇದೆ, ಬೇಕಂದರೆ ಅಲ್ಲಿ ನೆಲೆಸ್ಬೋದು, ಇಲ್ಲ ಅಂದರೆ ನಿನ್ನ ಸೌಕರ್ಯವಾಗಿ ನಿರ್ಗಮಿಸ್ಬೋದು ಅಂತ ಹೇಳಿದ್ರೆ, ಗೋಮಯ ಆದರೂ ಸಹ ನನಗೆ ಏನೂ ಅದರಲ್ಲಿ ಕಲ್ಮಶ ಇಲ್ಲ, ಗೋಮಯದಲ್ಲೇ ನಾನು ನಿಲ್ಲಿಸ್ತೀನಿ ಅಂತ ಮಹಾಲಕ್ಷ್ಮಿ ಬಂದು ಗೋಮಯದಲ್ಲಿ ನಿಲ್ಲಿಸ್ತಾಳಂತೆ. ಅದಕ್ಕೆ ಗೋಮೂತ್ರಕ್ಕೆ ಗೋಮಯಗೆ ಅಷ್ಟು ವಿಶೇಷವಾದ ಒಂದು ಸ್ಥಾನ ಇದೆ. ಯಾವುದೇ ಒಂದು ಯಜ್ಞಕರ್ಮ, ಯಾವುದೇ ಒಂದು ಶುಚಿತ್ವ ಬರಬೇಕು ಅಂತ ಹೇಳಿದ್ರೆ ಗೋಮಯದಿಂದ ಮಾತ್ರನೇ ಶುಚಿತ್ವ ಬರುತ್ತೆ, ಗೋಮೂತ್ರದಿಂದ ಮಾತ್ರನೇ ಶುಚಿತ್ವ ಬರುತ್ತೆ.
ಅದಕ್ಕೋಸ್ಕರನೇ ನಾವು ದಿವಸ ಗೋಮಯದಿಂದ ಹಿಂದಿನ ಕಾಲದಲ್ಲಿ ಒರೆಸೋದು ಇತ್ಯಾದಿ ಎಲ್ಲ ಮಾಡ್ತಾ ಇದ್ವಿ. ತದನಂತರದಲ್ಲಿ ಈಗ ನಾವು ಗೋಮಯವನ್ನು ನೋಡೋದೇ ಅಭಾವ ಆಗಿದೆ. ಇನ್ನು ಅದನ್ನು ಮನೆಯಲ್ಲಿ ಸಾರಿಸೋದು ಮಾಡೋದು ಎಲ್ಲ ತುಂಬ ಕಷ್ಟಕರವಾದ ವಿಷಯ. ಆದ್ದರಿಂದ ಈ ಥರದ ಒಂದು ಸಂದರ್ಭದಲ್ಲಾದರೂ ನಾವು ಗೋಶಾಲೆಗೆ ಬರೋದು, ಆ ಗೋ ಮಹಾಲಕ್ಷ್ಮಿಯ ಒಂದು ಸೇವೆ ಮಾಡೋದು ಯಾವುದೋ ಒಂದು ಜನ್ಮದ ಪುಣ್ಯ ಅಂತಲೇ ನಾವು ಭಾವನೆ ಮಾಡಬೇಕು. ಅದೇ ರೀತಿಯಾಗಿ ನಾವು ಇನ್ನೊಂದು ವಿಷಯ ನೋಡಿದೆ, ಗೋಮಯೇ ವಸತೆ ಲಕ್ಷ್ಮಿ ಗೋವೂತ್ರೆ ಸರ್ವಮಂಗಳ ಗಾಂ ಸ್ಪೃಶತಿ ಯೋ ನಿತ್ಯಂ ಸ್ನಾತೋ ಭವತಿ ನಿತ್ಯಶಃ. ಗೋವನ್ನು ನಾವು ಮುಟ್ಟಿದ್ರೆ ಸಾಕಂತೆ ಸಪ್ತ ನದಿಗಳಲ್ಲಿ, ಸಪ್ತ ಸಾಗರಗಳಲ್ಲಿ, ಸರ್ವತೀರ್ಥದಲ್ಲಿ ಸ್ನಾನ ಮಾಡಿರುವ ಒಂದು ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗವಾಂ ರಜಸ್ಕುರೋದ್ಭವಂ ಭೂತಂ ಶಿರಸ ಯಸ್ತು ಧಾರಯೇತ್ ಸಚ ತೀರ್ಥ ಜಲೇ ಸ್ನಾತಃ ಸರ್ವಪಾಪೈ ಪ್ರಮುಚ್ಯತೆ. ಇದು ಒಂದು ವಿಶೇಷವಾದ ಒಂದು ಭಾಗವತದ ವಿಷಯ. ಏನು ಅಂತ ಹೇಳಿದ್ರೆ, ಗೋವುಗಳು ತಮ್ಮ ಆಹಾರಕ್ಕಾಗಿ ಕಾಡಿಗೆ ಹೋಗಿ ಮತ್ತೆ ಗೋಶಾಲೆಗೆ ಅಥವಾ ತಮ್ಮ ಸ್ಥಾನಕ್ಕೆ ಹಿಂದಿರುವ ಸಂದರ್ಭದಲ್ಲಿ ಒಟ್ಟಿಗೆ ಒಂದು 10 ಅಥವಾ ಅದಕ್ಕಿಂತ ಹೆಚ್ಚು ಗೋವುಗಳು ಬರೋ ಸಂದರ್ಭದಲ್ಲಿ ಅದರಿಂದ ಒಂದು ಧೂಳಿ ಕಣಗಳು ಮೇಲಕ್ಕೆ ಎದ್ದೇಳುತ್ತಂತೆ. ಅದನ್ನು ತಗೊಂಡು ರಕ್ಷೆಯಾಗಿ ಯಾರು ಇಟ್ಕೊತಾರೋ ಅವರ ಸರ್ವಪಾಪ ಪ್ರಮುಷ್ಯತೆ, ಸರ್ವಪಾಪಗಳು ಹೋಗುತ್ತಂತೆ. ಹಿಂದಿನ ಕಾಲದಲ್ಲೆಲ್ಲ ಈ ಚಿಕ್ಕ ಮಕ್ಕಳಿಗೆ ಈ ಒಂದು ಏನಾದರೂ ದುಷ್ಟ ಶಕುನ ಏನಾದರೂ ಬಿದ್ದರೆ ಈ ಗೋವಿನ ಒಂದು ರಕ್ಷೆಯನ್ನು ಇಟ್ಟರೆ ಹೋಗ್ತಾ ಇತ್ತಂತೆ. ಆ ಒಂದು ವಿಷಯ ಇತ್ತು ಹಿಂದಿನ ಕಾಲದಲ್ಲಿ. ಇನ್ನೊಂದು ವಿಶೇಷವಾಗಿ ಮಹಾಭಾರತದಲ್ಲಿ ಕಪಿಲಾಂ ದರ್ಶನಾಂ ಭಾನುಂ ಭಾಗ್ಯವಂತಂಚ ಭೂಪತಿಂ. ಇದರ ವಿಷಯ ಏನು ಅಂತ ಹೇಳಿದ್ರೆ, ಪ್ರಾತಃ ಕಾಲದಲ್ಲಿ ಕಪಿಲಾ ಗೋವನ್ನು 365 ದಿವಸ ಯಾರು ಪೂಜೆ ಮಾಡ್ತಾರೋ ಅವನಿಗೆ ಭೂಪತಿ ಸ್ಥಾನ ಬರುತ್ತೆ ಅಂತ ಇದರ ತಾತ್ಪರ್ಯ. ಏನು ಅಂತ ಹೇಳಿದ್ರೆ, ಆ ಯುಧಿಷ್ಠಿರರಿಗೆ ಕಪಿಲಾ ಗೋವಿನ ಪ್ರಾಶಸ್ತ್ಯ ಹೇಳ್ತಾ ಈ ವಿಷಯ ಹೇಳ್ತಾನೆ. ಕಪಿಲಾ ಗೋವನ್ನು ದಿನನಿತ್ಯ ಪೂಜೆ ಮಾಡಿದ್ರೆ 1 ವರ್ಷದ ಕಾಲ ಮತ್ತೆ ನಿನ್ನ ರಾಜ್ಯ ನಿನಗೆ ಸಿಗುತ್ತೆ ಅಂತ ಹೇಳುವ ಸಂದರ್ಭ. ಅದೇ ರೀತಿಯಾಗಿ ಗಾವೋಹಿ ಸುಮಹತ್ತೇಜ ಪ್ರಾಣಿನಾಂಚ ಸುಖಪ್ರದಾ ನಿವಿಷ್ಟಂ ಗೋಕುಲಂ ಯತ್ರ ಶ್ವಾಸಂ ಮುಂಚಂತಿ ನಿರ್ಭಯಂ. ನಾವು ಎಲ್ಲಾದರೂ ನಮ್ಮ ಸಿಟಿಗಳಲ್ಲಿ ಏನೋ ನಾವು ಶ್ವಾಸ ಮಾಡುವ ಒಂದು ಗಾಳಿ ಎಲ್ಲ ಕಲ್ಮಶವಾಗಿದೆ, ಮತ್ತು ಆಹಾರ ಕಲ್ಮಶ ಇದೆ, ಮತ್ತು ಎಲ್ಲ ಕಲ್ಮಶವಾದ ಒಂದು ಜೀವನದಲ್ಲಿ ಒಂದು ಪರಿಸರದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಈ ಮಹಾಭಾರತದಲ್ಲಿ 1000 ವರ್ಷದ ಕೆಳಗಡೆನೇ ಹೇಳಿಬಿಟ್ಟಿದ್ದಾರೆ. ಗಾವೋಹಿ ಸುಮಹತ್ತೇಜ. ಗೋವುಗಳು ಎಲ್ಲಿ ವಾಸ ಮಾಡ್ತಾಯೋ ಅಲ್ಲಿ ತೇಜಸ್ಸು ಅಭಿವೃದ್ಧಿ ಆಗುತ್ತಂತೆ. ಅವುಗಳಿಗೆಲ್ಲ ಯಾರು ವಾಸ ಮಾಡ್ತಾರೋ ಅವ್ರಿಗೆ, ಅಂದರೆ ಪ್ರಜೆಗಳಿಗೆ. ಪ್ರಾಣಿನಾಂಚ ಸುಖಪ್ರದಾಹ. ಪ್ರಾಣಿಗಳಿಂದ ಹಿಡಿದು ದ್ವಿಪದಾಹ ಚತುಷ್ಪದಾಂಚ, ಪಶು ಪಕ್ಷಾದಿಗಳಿಗೆ, ನರಮಾನವರಿಗೆ ಸುಖಪ್ರದಾಹ, ಸುಖ ಸಿಗುತ್ತೆ. ನಿವಿಷ್ಟಂ ಗೋಕುಲಂ ಯತ್ರ. ಗೋಕುಲ ಎಲ್ಲಿರುತ್ತೋ, ಅಂದರೆ ಗೋಶಾಲೆಗಳು ಎಲ್ಲಿರುತ್ತೋ, ತಮ್ಮ ಮನೆಯಲ್ಲೇ ಗೋಶಾಲೆ ಇರ್ಬೋದು ಅಥವಾ ಗೋಶಾಲೆಯಲ್ಲಿ ನಾವಿರ್ಬೋದು, ಯಾವುದಾದ್ರೂ ಆಗ್ಬೋದು. ಶ್ವಾಸಂ ಮುಂಚಂತಿ ನಿರ್ಭಯಂ. ಅಲ್ಲಿ ಪ್ರಜೆಗಳು ನಿರ್ಭಯವಾಗಿ ಶ್ವಾಸವನ್ನು ತೆಗೆದುಕೊಳ್ಳಬಹುದಂತೆ. ಇದಕ್ಕೆ ಒಂದು ಉದಾಹರಣೆ, ಇತ್ತೀಚೆಗೆ 2015ರಲ್ಲಿ ಒಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ. ಹಾಲಿ ಕ್ಯಾನ್ಸರ್ ಅಂತ ಒಂದು ಪುಸ್ತಕ ಇದೆ. ಯಾರಾದರೂ ಓದೋಂಗಿದ್ರೆ ಓದ್ಬೋದು. ಹಾಲಿ ಕ್ಯಾನ್ಸರ್, ಹೌ ಎ ಸಿಂಪಲಿ ಗೋ ಸೇವಾ ಇನ್ ಮೈ ಲೈಫ್ ಅಂತ ಒಬ್ಬರು ಅಮಿತ್ ದ್ವಿವೇದಿ ಅಂತ ಬರೆದಿದ್ದಾರೆ. ಇದರ ವಿಷಯ ಏನು ಅಂತ ಹೇಳಿದ್ರೆ, ಒಬ್ಬರಿಗೆ 4th ಸ್ಟೇಜ್ ಕ್ಯಾನ್ಸರ್ ಆಗಿತ್ತಂತೆ. 4ನೇ ಸ್ಟೇಜ್ದ ಒಂದು ಕ್ಯಾನ್ಸರ್ ಆಗಿದ್ದರೆ ಎಲ್ಲ ಡಾಕ್ಟರ್ಸು ಇನ್ನು ನೀವು ಬದುಕೋದಿಲ್ಲ, ಎಲ್ಲ ನಿಮ್ಮ ಜೀವನ ಆಗೋಗಿದೆ, ಇನ್ನು ನೀವೇನಾದರೂ ಇದ್ದರೆ ನೋಡ್ಕೊಳ್ಳಿ, 1-2 ತಿಂಗಳು ಇರ್ಬೋದು, 1 ತಿಂಗಳು ಅಥವಾ 2 ತಿಂಗಳು ಅಂತ ಹೇಳಿದ್ರು.
ಅವರು ಅವ್ರಿಗೆ ಗುರುತಿರೋ ಒಂದು ಗುರುಗಳ ಹತ್ರ ಗುರುಗಳು ಒಂದು ಸನ್ಯಾಸಿ ಹತ್ರ ಹೋಗಿ ಕೇಳಿದ್ರಂತೆ. ಸರಿ, ಒಂದು ತಿಂಗಳಿದೆ ಸಮಯ ಅಷ್ಟೇ, ಎಲ್ಲ ಹೇಳಿಬಿಟ್ಟಿದ್ದಾರೆ, ಆಗಲ್ವಂತೆ, ನಾನಿನ್ನು ಬದುಕೋದಿಲ್ಲ ಅಂತ ಹೇಳಿದ್ರಂತೆ. ಆ ಗುರುಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ಸರಿ ಆಯಿತು, ಒಂದು ಪರೀಕ್ಷಿತನ ಒಂದು ಸಂದರ್ಭ, ಆ ಥರದ ಒಂದು ಸಂದರ್ಭ. ಸರಿ, ನಿನ್ನ ಜೀವನ ಆಯ್ತಲ್ವಾ, ಇನ್ನೊಂದು ತಿಂಗಳು ಇದ್ದು ಏನು ಸುಖಭೋಗ ಅನುಭವಿಸ್ತೀಯ, ಹೋಗಿ ಒಂದು ಗೋಶಾಲೆನಲ್ಲಿ ಗೋಸೇವೆ ಮಾಡಿಬಿಡು, ನೀನು ಬದುಕಿದ್ರೆ ಬದುಕಲಿ, ಇಲ್ಲ ಅಂದರೆ ನೀನು ಗೋಸೇವೆ ಮಾಡೋದ್ರಿಂದ ಮುಂದಿನ ಜನ್ಮ ಉತ್ತಮ ಲೋಕ ಪ್ರಾಪ್ತಿಯಾಗಲಿ ಅಂತ ಅವರು ಅನುಗ್ರಹ ಮಾಡ್ತಾರೆ. ಇವರು ಏನು ಯೋಚನೆ ಮಾಡ್ತೀರಾ, ಈ ಅಮಿತ್ ದ್ವಿವೇದಿ ಅನ್ನೋವರು ಅವ್ರು ಏನು ಮಾಡ್ತಾರೆ, ಹಗಲು ರಾತ್ರಿ ಗೋಶಾಲೆಯಲ್ಲಿ ಇದ್ದು ಬಿಡ್ತಾರೆ. ಯಾವಾಗಲೂ ನಡೆದಿರೋದಲ್ಲ, 2015 ನಮ್ಮ ಆಸುಪಾಸಿನ ಒಂದು ಸಂದರ್ಭ. ಅವರು ಹೋಗಿ ಜೀವನ ಮಾಡ್ತಾರೆ. ಒಂದು ತಿಂಗಳಾದಮೇಲೆ ಸ್ವಲ್ಪ ಸುಧಾರಣೆ ಆಗುತ್ತೆ, ಹಾಗೇ ಜೀವನ ಮಾಡ್ತಾ ಇರ್ತಾರೆ. 1.5 ತಿಂಗಳಾಯಿತು, ಹಾಗೇ ಜೀವನ ಮಾಡ್ತಾರೆ. 2 ತಿಂಗಳಾಯಿತು, ಅವ್ರಿಗೆ ಚೆನ್ನಾಗಾಯಿತು. ಮೊದಲಿಗೆ ಬಂದವಗಿಂತ ಇನ್ನೂ ಸದೃಢವಾಗಿ ಗೋಸೇವೆ ಮಾಡೋಕ್ಕೆ ಶುರುವಾದರು. ಆದಮೇಲೆ ಗುರುಗಳು ಹೋಗಿ ನಮಸ್ಕಾರ ಮಾಡಿದ್ರಂತೆ 2 ತಿಂಗಳಾದಮೇಲೆ. ಸರಿ, ನೀನೆಲ್ಲ ಚೆನ್ನಾಗಿದೆಯಲ್ವಾ, ಇನ್ನೇನು ಇಲ್ಲ ಬಿಡು ಅಂತ ಅಂದ್ರಂತೆ. ಸರಿ ಅಂತ ಡಾಕ್ಟ್ರಿಗೆ ಹೋಗಿ ತೋರಿಸಿದ್ರೆ, ಅಯ್ಯೋ ನಿಮ್ಮ ಶರೀರದಲ್ಲಿ ಕ್ಯಾನ್ಸರ್ ಕಣನೇ ಇಲ್ಲ ಅಂತ ಹೇಳಿಬಿಟ್ರಂತೆ. ಈ ಒಂದು ಪ್ರಭಾವದಿಂದ ಅವ್ರಿಗೆ ಕ್ಯಾನ್ಸರೇ ಇಲ್ಲ. ಡಾಕ್ಟರ್ಸ್ ಹೇಳಿದರು 1 ತಿಂಗಳು ಮಾತ್ರ ನೀನು ಜೀವನ ಮಾಡ್ತೀಯ ಅಂತ. ಆದರೆ ಗೋ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಆ ಸಮಸ್ತ ದೇವತೆಗಳ ಅಂದರೆ ಇಲ್ಲಿ ನಾವು ವಿಷಯ ತಿಳ್ಕೋಬೇಕು, ಯದ್ಭಾವಂ ತದ್ಭವತಿ. ನಮಗೆ ನಂಬಿಕೆ ಇರಬೇಕಷ್ಟೇ. ನಾವು ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತವಾದರೂ ಅದರಿಂದ ಫಲ ನಮ್ಗೆ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ಆಗ್ಬೋದು, ನಾಳೆ ಅಲ್ಲ ನಾಡಿದ್ದಾಗ್ಬೋದು. ಇದಕ್ಕೆ ಒಂದು ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ದಿಲೀಪ ಮಹಾರಾಜ. ಅಂತಹ ಒಂದು ಸಾಮ್ರಾಜ್ಯವನ್ನೇ ಇಟ್ಕೊಂಡಿರುವ ಚಕ್ರವರ್ತಿಯೂ ಸಹ ಗೋಸೇವೆಯಿಂದ ಸಂತಾನವನ್ನು ಪಡೆದಿದ್ದಾರೆ. ಗೋಸೇವೆ ಮಾಡಿ ಎಷ್ಟೆಷ್ಟೋ ಮಹಾಪುರುಷರು ಹಿಂದೆ ಇನ್ನೊಂದು ಮಹಾರಾಜ ಒಬ್ಬನು ಪ್ರತಿ ದಿವಸ ಗೋಸೇವೆಯನ್ನು ಮಾಡಿ ತನ್ನ ಕುಮಾರನಿಗೆ ಮಹಾವ್ರತನೋ ಏನೋ ಆ ರಾಜನ ಹೆಸರು ಬರುತ್ತೆ, ಕಾಶಿ ಕ್ಷೇತ್ರದಲ್ಲಿ ಇರ್ತಾನೆ. ಅವನು ಪ್ರತಿನಿತ್ಯ ಗೋವನ್ನು ದಾನ ಮಾಡಿ ತನ್ನ ಮಗನ ಆಯುಸ್ಸನ್ನು ಹೆಚ್ಚು ಮಾಡ್ತಾನೆ. ಇದೊಂದು ಪುರಾಣದಲ್ಲಿ ಬರುತ್ತೆ. ಆದ್ದರಿಂದ ನಾವು ಗೋಸೇವೆ ಮಾಡಿದ್ರೆ ಯಾವತ್ತಿಗೂ ಅದರಿಂದ ದೋಷ ಆಗಲ್ಲ. ಮಾಡೋದರಲ್ಲಿ ಯಾವುದೂ ದೋಷ ಬರೋದೇ ಇಲ್ಲ. ನಾವು ಮಾಡೋದರಿಂದ ನಮ್ಮ ಪಾಪ ಕ್ಷಯ ಆಗುತ್ತೆ, ಪುಣ್ಯ ಅಭಿವೃದ್ಧಿ ಆಗುತ್ತೆ. ಇದರಿಂದನೇ ನಾವು ಮಾಡುವ ಕೆಲಸನೂ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೆ ನಮಗೆ ದಾರಿ ಆಗುತ್ತೆ. ಆದ್ದರಿಂದ ನಾವು ಯಾವುದೋ ಒಂದು ಜನ್ಮದ ಪುಣ್ಯದಿಂದ ಇಲ್ಲಿಗೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉತ್ಕೃಷ್ಟವಾದ ಒಂದು ಗೋಸೇವೆಯನ್ನು ಮಾಡುವ ಹಾದಿನಲ್ಲಿದ್ದೀವಿ. ಆದ್ದರಿಂದ ಎಲ್ಲರೂ ಸಹ ಈ ಒಂದು ಗೋಸೇವೆಯಲ್ಲಿ ಕೈ ಜೋಡಿಸಬೇಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ವಿ. ಹಾಗೆಯೇ ಪರಮೇಶ್ವರನ ಅನುಗ್ರಹದಿಂದ ಎಲ್ಲರೂ ಏನು ಸಂಕಲ್ಪ ಮಾಡಿಕೊಂಡಿದ್ದೀರೋ, ನಾವು ಏನು ರಾಷ್ಟ್ರ ಸಂಕಲ್ಪ ಮಾಡಿದ್ದೀವೋ ಎಲ್ಲ ನೆರವೇರಬೇಕಾಗಿ ಆ ಪರಮೇಶ್ವರನಲ್ಲಿ ಗೋ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹರ ಹರ ನಮಃ ಪಾರ್ವತೀ ಪತಯೇ. ಈಗ 2 ವಿಷಯವನ್ನು ನಮ್ಮ ರಾಮಚಂದ್ರ ಅವರು ತಿಳಿಸ್ತಾರೆ. ತದನಂತರ ಕಾಲದಲ್ಲಿ ನಾವು ಸಮಾಪ್ತಿ ಮಾಡಿ ಉಪಹಾರವನ್ನು ಸೇವಿಸ್ತೀವಿ. ಈಗಾಗಲೇ ಹೇಳಿದ್ದಾರೆ. ಆ ಬಗ್ಗೆ ತುಂಬ ಚೆನ್ನಾಗಿ, ಮುಖ್ಯವಾಗಿ ಆ ಗೋಸೂಕ್ತವನ್ನೆಲ್ಲ ನಾವು ಪಾರಾಯಣ ಮಾಡ್ತೀವಿ, ಆದರೆ ಅದರ ಅರ್ಥ ಏನು ಅಂತ ತಿಳ್ಕೊಂಡಿರಲ್ಲ. ಅದನ್ನು ತುಂಬ ಸೊಗಸಾಗಿ ಅನೇಕ ವಿಷಯಗಳು ಮತ್ತು ಉದಾಹರಣೆಗಳನ್ನು ಕೊಟ್ಟು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ವೇದಬ್ರಹ್ಮಶ್ರೀ ಸಂದೀಪ್ ಶರ್ಮಾ ಅವರಿಗೆ ನಾವೆಲ್ಲರೂ ಕೂಡ ಅನೇಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಏಕೆಂದರೆ ವಿಷಯ ಅಷ್ಟು ಸುಲಭ ಅಲ್ಲ. ಅದು ವೇದದ ವಿಷಯ ಹೇಳೋದು ಅನ್ನೋದು ತುಂಬ ಕಷ್ಟ. ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಬೇರೆ ಎಲ್ಲ ವಿಷಯಗಳನ್ನು ಎಲ್ಲರೂ ಹೇಳ್ತಾರೆ. ವೇದದಲ್ಲಿ ಇರುವಂಥ ವಿಷಯವನ್ನು, ಅದಕ್ಕೆ ಅರ್ಥವನ್ನು, ಸಾಯಣಾದಿ ಭಾಷ್ಯಗಳನ್ನು ನೋಡಿಕೊಂಡು ಅಲ್ಲಿ ಹೇಗೆ ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಹೇಳಬೇಕಾಗುತ್ತೆ. ಆದರೆ ನಾನು ಸಂಕ್ಷಿಪ್ತವಾಗಿ 2 ನಿಮಿಷ ಮಾತ್ರ ಪ್ರಯತ್ನ ಮಾಡಿ ಗೋದಾನದ ಬಗ್ಗೆ ಹೇಳ್ತೀನಿ. ನಾವೆಲ್ಲ ಕೂಡ ಸಾಮಾನ್ಯವಾಗಿ ಕೇಳಿರ್ತೀವಿ. ಈಗ ನಾವಿರುವಂಥದ್ದು ಅಧಿಕ ಮಾಸ, ನಿಮಗೆಲ್ರಿಗೂ ಗೊತ್ತೇ ಇದೆ.
ಇದನ್ನು ಮಲಮಾಸ ಅಂತ ಕರೆದಿದ್ದಾರೆ ಶಾಸ್ತ್ರದಲ್ಲಿ. ಮಲಮಾಸ ಅಂದರೆ 2 ಥರ ಇರುತ್ತೆ ಮಲಮಾಸದಲ್ಲಿ. ಒಂದು ಅಧಿಕ ಮಾಸ, ಇನ್ನೊಂದು ಕ್ಷಯ ಮಾಸ ಅಂತ ಕರೀತಾರೆ. ಅಂದರೆ ಸಂಕ್ರಾಂತಿ ಅಂದರೆ ಸೂರ್ಯನ ಸಂಕ್ರಾಂತಿ ಆಗದೇ ಇರುವಂಥ ಮಾಸಕ್ಕೆ ಅಧಿಕ ಮಾಸ ಅಂತ ಹೆಸರು. ಅಕಸ್ಮಾತಾಗಿ 2 ಸೂರ್ಯ ಸಂಕ್ರಾಂತಿ ಆಗಬಿಟ್ರೆ ಅದಕ್ಕೆ ಕ್ಷಯ ಮಾಸ ಅಂತ ಹೆಸರು. ಈ ಮಲಮಾಸ ಅನ್ನೋದಕ್ಕೆ 2 ವಿಭಾಗ ಇದೆ ಶಾಸ್ತ್ರದಲ್ಲಿ. ಈ ಕಾಲದಲ್ಲಿ ಮಾಡಬೇಕಾಗಿರುವಂಥ ಕರ್ಮಗಳೇನು, ಏನನ್ನು ಮಾಡಬಾರ್ದು ಅನ್ನೋದನ್ನು ಶಾಸ್ತ್ರಗಳಲ್ಲಿ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕೆಲ್ಲ ನಾನು ಹೋಗೋಕ್ಕೋಗಲ್ಲ. ಒಟ್ಟಿನಲ್ಲಿ ಅಧಿಕ ಮಾಸದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ಮುಖ್ಯವಾಗಿ ಕಾಮ್ಯ ಕರ್ಮಗಳನ್ನು ಬಿಟ್ಟು ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಮಾತ್ರ ಕೆಲಸಗಳನ್ನು ಮಾಡಬೇಕು. ಕಾಮ್ಯ ಕರ್ಮಗಳು ಅಂದರೆ ನಮಗೇನೋ ಬೇಕು ಅಂತೆಲ್ಲ ಪಡ್ಕೊಳ್ಳೋದು ಅನ್ನೋದು ಮಿಕ್ಕ ಮಾಸಗಳಲ್ಲೆಲ್ಲ ಮಾಡ್ಬೋದು, ತಪ್ಪಲ್ಲ. ಆದರೆ ಅಧಿಕ ಮಾಸದಲ್ಲಿ ಮಾತ್ರ ಕಾಮ್ಯ ಕರ್ಮಗಳನ್ನು ಮಾಡಬೇಡ. ಹೊಸ ಹೊಸ ತೀರ್ಥಕ್ಷೇತ್ರಗಳಿಗೆ ಹೋಗಬೇಡ, ಹೊಸ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡ, ಹೊಸ ವ್ರತಗಳನ್ನು ಶುರು ಮಾಡಬೇಡ. ಯಾವುದೋ ಒಂದನ್ನು ಶುರು ಮಾಡಿದರೆ ಅಲ್ಲಿ ಸಮಾಪ್ತಿ ಮಾಡ್ಬೋದು. ಆದರೆ ಈ ಥರ ಕೆಲವು ನಿಯಮಗಳನ್ನು ಹೇಳಿದ್ದಾರೆ, ತುಂಬ ವಿಸ್ತಾರವಾಗಿದೆ. ಒಂದನ್ನು ಏನು ಹೇಳಿದ್ದಾರೆ ಅಂದರೆ, ಅಧಿಕ ಮಾಸದಲ್ಲಿ 33ರ ಸಂಕೇತ ಅಂದರೆ ಸುಮಾರಾಗಿ 33 ತಿಂಗಳಾದ ಮೇಲೆ ಬರುತ್ತೆ ಅಧಿಕ ಮಾಸ. ಆ 33ಕ್ಕೂ ಕೂಡ ದೇವತೆಗಳನ್ನು ಹೇಳಿದ್ದಾರೆ. ಪ್ರಜಾಪತಿಗಳು, ಆಮೇಲೆ ತಿರ್ಗಾ ಸೂರ್ಯಚಂದ್ರರು ಇತ್ಯಾದಿಗಳೆಲ್ಲ ಹೇಳ್ಕೊಂಡು ಬಂದು ಆ 33 ತಿಂಗಳಾದ ಮೇಲೆ ಬಂದಂಥ ಅಧಿಕ ಮಾಸಕ್ಕೆ, ಆ ಅಧಿಕ ಮಾಸದಲ್ಲಿ ನಾವು ಏನು ಯಜ್ಞ ಅಂದರೆ ದಾನಾದಿಗಳು, ಯಜ್ಞ ಅಂತಂದರೆ ಕಾಮ್ಯ ಯಜ್ಞಗಳನ್ನು ಮಾಡಬಾರ್ದು. ಅದನ್ನು ಬಿಟ್ಟು ನಾಂದಿ ಸಮಾರಾಧನೆ ಇತ್ಯಾದಿ ಸಂಸ್ಕಾರ ಕರ್ಮಗಳನ್ನು ಕೂಡ ಮಾಡಬಾರ್ದು. ಅದನ್ನು ಬಿಟ್ಟು ಪರಮೇಶ್ವರನ ಒಂದು ಅನುಗ್ರಹಕ್ಕೋಸ್ಕರವಾಗಿ ಮಾತ್ರ ಮಾಡೋ ಆದಂಥ ಕರ್ಮಗಳನ್ನೆಲ್ಲ ಮಾಡ್ಬೋದು. ಅದರಲ್ಲಿ ಮುಖ್ಯವಾಗಿ ಗೋಪೂಜೆನ ಹೀಗೆ ಮಾಡಿದ್ದೀವಿ. ಅದು ಅಧಿಕ ಮಾಸದಲ್ಲಿ. ಅಧಿಕಸ್ಯಾಧಿಕಂ ಫಲಂ ನಮಗೆಲ್ಲ ಗೊತ್ತೇ ಇದೆ. ಬೇರೆ ಮಾಸಗಳಲ್ಲಿ ಮಾಡಿದಂಥ ಫಲಕ್ಕಿಂತಲೂ ಕೋಟಿ ಗುಣಿತಂ ಅಂತ ಹೇಳಿದ್ದಾನೆ. ಕೋಟಿಶಃ ಪುಣ್ಯ. ಯಾಕೆ ಅಂತಂದರೆ ನಮ್ಮ ಇಡೀ ಭಾರತೀಯ ಸಂಸ್ಕೃತಿನಲ್ಲಿ ಕಾಲದ ವಿಶೇಷ ತುಂಬ ಇದೆ. ಯಾವ ಕಾಲದಲ್ಲಿ ಯಾವುದನ್ನು ಮಾಡಿದ್ರೆ ಹೆಚ್ಚು ಫಲ, ಯಾವ ಕಾಲದಲ್ಲಿ ಯಾವ ಕ್ಷೇತ್ರದಲ್ಲಿ, ನಮ್ಮ ಮನೆಯಲ್ಲಿ ಮಾಡೋದಕ್ಕಿಂತಲೂ ಯಾವ ಕ್ಷೇತ್ರಗಳಲ್ಲಿ ಮಾಡಿದ್ರೆ ಹೆಚ್ಚು ಫಲ ಅಂತ ಡಿಫೈನ್ ಮಾಡಿದ್ದಾರೆ. ಅದಕ್ಕನುಗುಣವಾಗಿ ಆ ಕ್ಷೇತ್ರದಲ್ಲಿ ಆ ಕಾಲದಲ್ಲಿ, ಉದಾಹರಣೆಗೆ ಗೋದಾನ ಅಂತ ಹೇಳ್ತೀವಿ. ಗೋದಾನವನ್ನು ಯಾವಾಗ ನಮಗೆ ಅನುಕೂಲ ಆಗುತ್ತೋ ಅವಾಗ ಮಾಡಿಬಿಡಬೇಕು. ಶ್ವಕಾರ್ಯ ಮಧ್ಯ ಕುರ್ವೀತ, ನಾಳೆವರೆಗೂ ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಕಾಲ ಒದಗಿ ಬಂತು. ಉದಾಹರಣೆಗೆ ಅಕ್ಷಯ ತೃತೀಯ ಬಂತು, ಸಂಕ್ರಾಂತಿ ಬಂತು, ಮತ್ತು ಉತ್ತಮೋತ್ತಮವಾದಂಥ ಒಂದು ಕಾಲ ಬಂತು. ಆ ಕಾಲದಲ್ಲಿ ಕೊಟ್ಟಂಥ ದಾನಕ್ಕೆ, ಆ ಕಾಲದಲ್ಲಿ ಕೊಟ್ಟಂಥದ್ದು ಯಾವುದೇ ಆಗಲಿ ಅದಕ್ಕೆ ವಿಶೇಷ ಫಲ ಇದೆ. ಮಾಮೂಲಾಗಿ ಕೊಟ್ಟೋದಕ್ಕೂ ಫಲ ಇದ್ದೇ ಇದೆ. ಆದರೆ ಕಾಲ ವಿಶೇಷವಾಗಿ ಮಾಡಿರುವಂಥ ಯಾವುದೇ ಕೆಲಸವಾದರೂ ಅದು ಆ್ಯಡಪ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ವಿಶೇಷ ಫಲ ಅಂತ ಹೇಳಿದ್ದಾರೆ. ಇದೇನೇ ಗೋದಾನಕ್ಕೂ ಕೂಡ ವಿಶೇಷವಾಗಿ ಹೇಳಿರುವಂಥದ್ದು, ಆ ಕಾಲಗಳಲ್ಲಿ ಮಾಡಿರುವಂಥದ್ದು. ಅದಕ್ಕೋಸ್ಕರವೇ ಅಧಿಕ ಮಾಸದಲ್ಲಿ ಪುರುಷೋತ್ತಮ ಮಾಸ ಅಂತ ಏನು ಕರಿತೀವಿ, ಆ 33 ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಯಥಾಶಕ್ತಿ ಇಷ್ಟೇ ಕೊಡಬೇಕು ಅಂತ ಯಾವುದೂ ಇಲ್ಲ. ನಮ್ಮ ಯಥಾಶಕ್ತಿ ನಾವು ಏನು ದಾನ ಮಾಡಿದ್ರು, ಏನು ಪೂಜೆ ಮಾಡಿದ್ರು ಸಹಸ್ರ ಗುಣಿತಂ, ಅದು 1 ಪಟ್ಟು ಹೋಗಿ 1000 ಪಟ್ಟಾಗತ್ತೆ. ಅದಕ್ಕೋಸ್ಕರವಾಗಿಯೇ ಅದನ್ನು ವಿಶೇಷವಾಗಿ ಹೇಳಿರುವಂಥದ್ದು. ಮತ್ತು ಗೋಮಾತೆ ಬಗ್ಗೆ ಎಲ್ಲ ತುಂಬ ವಿಸ್ತಾರವಾಗಿ ಹೇಳಿದರು. ಬ್ರಹ್ಮನ ಆಕೆ ಪುತ್ರಿ ಆಕೆ, ಅದನ್ನು ತುಂಬ ವಿಸ್ತಾರವಾಗಿ ಹೇಳಿದರೆ. ಈ ಗೋವುಗಳಲ್ಲೂ ಸಹ ಕೆಲವು ಗೋವುಗಳಿಗೆ ತುಂಬ ವಿಶೇಷತೆ ಇದೆ. ಇದು ಶಾಸ್ತ್ರಗಳಲ್ಲಿ ಹೇಳಿದ್ದಾನೆ. ಕಪಿಲಾ ಗೋವು ಅಂತ ಅವರು ಈಗಾಗಲೇ ಹೇಳಿದ್ರಲ್ಲ, ಆ ಕಪಿಲಾ ಗೋವು ಒಂಥರ ಹೇಗಿರುತ್ತೆ ಅಂತಂದರೆ ಕಪ್ಪು ಮತ್ತು ಒಂಥರ ಬ್ರೌನ್ ಕಲರ್ ಮಿಕ್ಸ್ ಇರೋವಂಥ ಒಂದು ಬಣ್ಣ ಬರುತ್ತೆ. ಆ ಬಣ್ಣದ ಕಪಿಲಾಧೇನು ದಾನಕ್ಕೆ ಬೇರೆ ಗೋವಿನ ದಾನಕ್ಕೂ ಅದಕ್ಕೂ ತುಂಬ ವಿಶೇಷತೆಯನ್ನು ಹೇಳಿದ್ದಾರೆ. ಹೀಗೆ ಒಂದೊಂದಕ್ಕೂ ಡಿಫೈನ್ ಮಾಡಿದ್ದಾರೆ. ಆ ಕಪಿಲಾಧೇನು ದಾನವನ್ನು ತುಂಬ ಸಮಗ್ರವಾಗಿ ವಿಶೇಷವಾಗಿ ಹೇಳಿರುವಂಥದ್ದಿದೆ. ಮತ್ತು ಬೇರೆ ನಿಮಿತ್ತವಾಗಿ ಮಾಡುವಂಥದ್ದು ನೋಡಿ. ನಮ್ಮ ಜೀವನದಲ್ಲೆಲ್ಲ ನಾವು ಸಾಧ್ಯವಾದರೆ, ನಮಗೇನಾದರೂ ಅವಕಾಶ ಸಿಕ್ಕಿದ್ರೆ 5 ಗೋದಾನವನ್ನು ಮಾಡಬೇಕಂತೆ ನಮ್ಮ ಜೀವನದಲ್ಲಿ. 1 ಗೋದಾನ ಮಾಡೋದೇ ತುಂಬ ಕಷ್ಟ, ನಾನು ಒಪ್ಕೋತೀನಿ. ಆದರೆ ಮನುಷ್ಯನಾದವನು ತನ್ನ ಜೀವನದಲ್ಲಿ ಯಾವತ್ತಾದರೂ ಸಮಯ ಆದರೆ 5 ಪ್ರತ್ಯಕ್ಷ ಗೋದಾನವನ್ನು ಮಾಡಬೇಕಂತ. ಅದು ಹೇಗೆ ಮಾಡಬೇಕು ಅಂತಲೂ ಹೇಳಿದ್ದಾನೆ, ಯಾವ್ಯಾವ ಸಂದರ್ಭದಲ್ಲಿ ಆಗಬೇಕು ಅಂತಲೂ ಹೇಳಿದ್ದಾನೆ. ಇನ್ನೇನಪ್ಪ ನಾವಿನ್ನು ಹೆಚ್ಚು ದಿನ ಕಾಲ ಇರೋದಿಲ್ಲ ಅಂತ ಒಂದು ಮನಸ್ಸಿಗೆ ಭಾವನೆ ಬಂದಾಗ
ಅಂತ್ಯಕಾಲದಲ್ಲಿ ಅಂತ್ಯಧೇನು ದಾನ ಅಂತ ಹೇಳಿದ್ದಾರೆ. ಒಂದನ್ನು ಮಾಡ್ಬೋದು. ಮತ್ತು ನಮಗೆ ಅಪಮೃತ್ಯು ಉಂಟಾಗದೆ ಆ ಭಗವಂತನ ಅನುಗ್ರಹದಿಂದ ನಮ್ಮ ಮರಣ ಸುಲಭವಾಗಿ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ರುದ್ರಧೇನು ದಾನ ಅಂತ ಹೇಳಿದ್ದಾರೆ. ಇದು ಎರಡನೇದು. ಇನ್ನೊಂದು, ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅನೇಕ ಥರದ ಋಣಗಳಿರುತ್ತೆ ನಮ್ಮ ಮೇಲೆ. ಯಾರೋ ನಮಗೇನೋ ಸಹಾಯ ಮಾಡಿರ್ತಾರೆ, ಅವ್ರಿಗೆ ನಾವು ಸಂಪೂರ್ಣವಾಗಿ ಪ್ರತ್ಯುಪಕಾರವನ್ನು ಮಾಡಿರೋದಕ್ಕೆ ನಮ್ಮ ಜೀವನದಲ್ಲಿ ಆಗಿರೋಲ್ಲ. ಎಷ್ಟೋ ಋಣಗಳಿರುತ್ತೆ ನಮ್ಮ ಮೇಲೆ. ಆ ಋಣ ಪರಿಹಾರಕವಾದಂಥ ಧೇನುದಾನ ಅಂತ ಹೇಳಿದ್ದಾರೆ. ಋಣ ವಿಮೋಚಕವಾದಂಥ ಧೇನುದಾನ ಇದು ಮೂರನೇದು. ಮತ್ತು ಆ ಒಂದು ಮೋಕ್ಷಮಿಚ್ಛೇತ್ ಜನಾರ್ದನಾಥ್ ಅಂತಿದೆ. ಆ ಜನಾರ್ದನ ಅಂದರೆ ಆ ವಿಷ್ಣುವಿನ ಅನುಗ್ರಹ ಉಂಟಾಗೋದಕ್ಕೋಸ್ಕರವಾಗಿ ಮೋಕ್ಷವನ್ನೇ ಬಯಸ್ತೀನಿ ಅಂತ ಯಾರು ಅಂದ್ಕೊಂಡಿದ್ದಾನೋ ಈ ಮೋಕ್ಷದೇನು ದಾನ ಅಂತ ಹೇಳಿದ್ದಾರೆ. ಇದು ನಾಲ್ಕನೇದು. ಅಂದರೆ ಈ ಪ್ರತಿಯೊಂದು ದಾನಗಳಿಗೂ ಸಹ ಕಾಲ ಇದೆ, ಸಂಕಲ್ಪ ಇದೆ, ಮತ್ತು ಅದಕ್ಕೆ ಪ್ರತ್ಯೇಕವಾದಂಥ ಶ್ಲೋಕ ವಿಧಿ ವಿಧಾನಗಳನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ಮಾಡಬೇಕು. ಸುಮ್ಮನೆ ಏನೋ ಮಾಡೋದ್ರ ಬದಲು ಅದನ್ನು ತಿಳ್ಕೊಂಡು ಈ 4 ಗೋದಾನಗಳನ್ನು ಮಾಡಬೇಕು. ಇದು ಬಿಟ್ಟು ಆಮೇಲೆ ವೈತರಣಿ ಗೋದಾನ ಅಂತ ಮಾಡ್ತಾರೆ. ಇದರ ಬಗ್ಗೆ ಕೇಳಿರ್ತೀರ ಸಾಮಾನ್ಯವಾಗಿ. ಅಂದರೆ ಯಾರಾದರೂ ಗತಿಸಿದ ಆದ ಮೇಲೆ ಅವರು ಸುಮಾರು 6 ತಿಂಗಳಷ್ಟೊತ್ತಿಗೆ ಪ್ರಯಾಣ ಕಾಲದಲ್ಲಿ ವೈತರಣಿ ಅನ್ನೋ ನದಿಯ ಹತ್ರಕ್ಕೆ ಹೋಗುತ್ತೆ ಜೀವ ಅಂತ ಹೇಳಿದ್ದಾರೆ. ಆ ವೈತರಣಿ ಅತಿ ದುರ್ಗಂಧದಿಂದ ಕೂಡಿರುವಂಥದ್ದು. ಅಲ್ಲಿ ದಾಟೋದಕ್ಕೆ ಅನುಕೂಲವಾಗುವ ಥರ ಪುತ್ರನಾದವನು ಯಾರು ಮಾಡಿದಾರೋ ಅವನು ದಾನ ಮಾಡಿದ್ರೆ, ಅಥವಾ ತಾನೇ ಬದುಕಿದ್ದಾಗಲೇ ಗೋದಾನವನ್ನು ಮಾಡಿದರೆ ಅಲ್ಲಿ ಹೋದಾಗ ಆ ಸಂದರ್ಭದಲ್ಲಿ ಸುಲಭವಾಗಿ ಆ ವೈತರಣಿಯನ್ನು ದಾಟ್ತಾನೆ ಅಂತ ಹೇಳಿದ್ದಾರೆ. ಊನ ಷಾಣ್ಮಾಸಿಕ ಅಂತ ಮಾಡ್ತಾರೆ. ಆ ಮಾಸಿಕ ಆದ ಮೇಲೋ ಅಥವಾ 7ನೇ ತಿಂಗಳಿಗೆ ಮುಂಚೆ, ಅದಕ್ಕೆ ಮುಂಚೆ ಆಗಿರಬೇಕು ಅಂತ ಹೇಳ್ತಾರೆ. ಹೀಗೆ ಮನುಷ್ಯನಾದವನು 5 ಗೋದಾನಗಳನ್ನು ಮಾಡಿದ್ರೆ ಸಂಪೂರ್ಣ ಸಮಗ್ರ ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲವೂ ಸಹ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಗೋದಾನ ಅಂತಂದರೆ ನಮ್ಮ ಯಥಾಶಕ್ತಿ ಮಾಡಬೇಕು ಅನ್ನೋದು ನಿಜ. ಆದರೆ ಶಾಸ್ತ್ರದಲ್ಲೇ ಹೇಗೆ ಹೇಳಿದ್ದಾನೆ ಅಂತಗಾನ ನೋಡಿದ್ರೆ ಆ ಗೋಶೃಂಗಗಳಿಗೆ ಬಂಗಾರದಿಂದ ಮಾಡಿಸ್ಬೇಕಂತೆ. ಮತ್ತು ಅದಕ್ಕೆ ಗೋಶೃಂಗಗಳಿಗೆ ಮತ್ತು ಅದಕ್ಕೊಂದು ಚೈನ್ ಥರ ಹಾಕಿ ಗೆಜ್ಜೆ ಕಟ್ಟಿ ಕಾಲಗಳಿಗೆ, ಆಮೇಲೆ ತಿರ್ಗಾ ವಿಶೇಷವಾದಂಥ ವಸ್ತ್ರವನ್ನು ಕೊಟ್ಟು, ಆ ಗೋಪಾಲಕನಿಗೆ ಬೇಕಾಗಿರುವಂಥ ಆ ಒಂದು ಬಟ್ಲು ಇತ್ಯಾದಿಗಳನ್ನು ಕೊಟ್ಟು, ಗೋಗ್ರಾಸಕ್ಕೋಸ್ಕರವಾಗಿ 1 ವರ್ಷಕ್ಕೆ ಆ ಗೋವು ಏನನ್ನು ಆಹಾರವಾಗಿ ತಗೊಳುತ್ತೋ ಆ ಗೋಗ್ರಾಸಕ್ಕೆ ಬೇಕಾಗಿರೋದು ಸಹಿತವಾಗಿ ದಾನವನ್ನು ಮಾಡಿದರೆ ಆವಾಗ ಆ ಗೋವಿನ ದಾನಕ್ಕೆ ಸಂಪೂರ್ಣ ಫಲಪ್ರಾಪ್ತಿ. ಸುಮ್ಮನೆ ಏನೋ ಕೊಟ್ಟಿದ್ದಕ್ಕೂ ಫಲ ಇದೆ, ಆದರೆ ಸಮಗ್ರವಾಗಿ ಅದೇನೋ ಹೇಳ್ತಾರಲ್ಲ 100% ಬೇಕು ಅನ್ನೋರಿಗೆ ಗೋವಿನ ದಾನಕ್ಕೆ ಹೇಳಿರುವಂಥ ಲಕ್ಷಣಗಳು ಏನಿದೆಯೋ, ಮತ್ತು ಯಾರಿಗೆ ನಾವು ಗೋದಾನವನ್ನು ಕೊಡ್ತೀವೋ ಅಂದರೆ ಪ್ರತಿಗ್ರಹ ಮಾಡೋವಂಥವ್ರು ಅವರು ವೇದ ವಿಪ್ರರಾಗಿರಬೇಕು. ಇಂಥದ್ದೆಲ್ಲ ಕ್ವಾಲಿಫಿಕೇಷನ್ಸ್ ಹೇಳಿದ್ದಾನೆ. ತಗೊಳ್ಳೋವಂಥವ್ರು ಕೊಡೋವಂಥವ್ರು ಇಬ್ಬರಿಗೂ ಕೂಡ ಹೇಳಿರುವಂಥ ಕ್ವಾಲಿಫಿಕೇಷನ್ಸ್ ಅನುಗುಣವಾಗಿ ಯಾರು ಗೋದಾನವನ್ನು ಮಾಡ್ತಾರೋ ಅವರಿಗೆ ಸಂಪೂರ್ಣ ಫಲಪ್ರಾಪ್ತಿ ಗೋದಾನದ್ದುಂಟಾಗತ್ತೆ. ಸರಿ, ಇವಾಗಿನ ಕಾಲದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಸಹ ಏನೋ ಗೋದಾನ ಅಂತ ಕೊಡಬೇಕು ಅಂತಿದ್ದೀವಿ, ಏನೋ ಕೊಡ್ತೀವಿ, ದಕ್ಷಿಣಾ ರೂಪದಲ್ಲಿ ಕೊಡ್ತೀವಲ್ಲ, ಅದು ಹೇಗೆ, ಅದಕ್ಕೇನಾದರೂ ಫಲ ಇದೆಯಾ ಅಂತ ಕೇಳ್ಬೋದು, ಸಂದೇಹ ಬರೋವಂಥದ್ದು. ಶಾಸ್ತ್ರದಲ್ಲಿ ಅದಕ್ಕೊಂದು ವಿಚಾರ ಹೇಳಿದ್ದಾರೆ, ಹೇಗೆ ಉಂಟಾಗತ್ತೆ ಅಂತ. ಹೇಗೆ ಕೊಡಬೇಕಂತೆ ಗೊತ್ತಾ? ಇವಾಗ ಒಂದು ಗೋವನ್ನು ನಾವೇ ತೆಗೆದುಕೊಂಡು, ಅಂದರೆ ಅದನ್ನು ಪರ್ಚೇಸ್ ಮಾಡಿದ್ರೆ ಯಾರಿಗಾದ್ರೂ ಒಬ್ರು ಕೊಟ್ಟರೆ ಅದು ಸಂಪೂರ್ಣ ಫಲಪ್ರಾಪ್ತಿ ಅಲ್ವಾ? ಸರಿ, ಅಷ್ಟಿಲ್ಲಪ್ಪ ನನ್ನ ಹತ್ರ, ಆದರೂ ಕೂಡ ಗೋವಿನ ದಾನದ್ದು ಸ್ವಲ್ಪನಾದರೂ ನಾನು ಫಲ ಪಡ್ಕೋಬೇಕು ಅಂದರೆ ಗೋಮೂಲ್ಯ ದಾನ ಅಂತ ಹೇಳಿದ್ದಾರೆ. ಆ ಗೋಮೂಲ್ಯ ಅಂತಂದರೆ ಆ ಗೋವಿನ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು, ತದರ್ಧಂ ಪಾದಮೇವವಾ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂದರೆ ಆ ಗೋಮೂಲ್ಯ ದಾನ ಅಂತ ಏನಿದೆ, ಒಂದು 30,000 ರೂಪಾಯಿ ಇವಾಗಿನ ಹಸು ಅಂತ ಇಟ್ಕೊಳ್ಳಿ, ತದರ್ಧಂ ಅಂದರೆ 15,000 ರೂಪಾಯಿ, ಅಥವಾ ತತ್ಪಾದಂ ಅಂದರೆ 7,500 ರೂಪಾಯಿ. ಇಷ್ಟನ್ನು ಕೊಟ್ಟರೆ ಗೋಮೂಲ್ಯ ದಾನ ಅಂತ, ಆವಾಗ ಆ ಗೋದಾನದ ಫಲ ಸಿಗುತ್ತೆ, ಸ್ವಲ್ಪನಾದರೂ ಸಿಕ್ಕೇ ಸಿಗುತ್ತೆ. ಇಲ್ಲದಿರ ಸುಮ್ಮನೆ ಒಂದು 1,000 ರೂಪಾಯೋ 500 ರೂಪಾಯಿ ಕೊಟ್ಟರೆ ಅದಕ್ಕೇನು ಫಲ ಸಿಗಬೇಕೋ ಅಷ್ಟೇ ಸಿಗುತ್ತೆ, ಗೋದಾನದ ಫಲ ಸಿಗಲ್ಲ. ಗೋದಾನದ ಫಲ ಸಂಪೂರ್ಣ ಸಿಗಬೇಕು ಅಂದರೆ ಪ್ರತ್ಯಕ್ಷ ಗೋದಾನ ಮಾಡಬೇಕು, ಅಥವಾ ಗೋಮೂಲ್ಯ ದಾನ ಅಂತ ಏನು ಹೇಳಿದಾನೋ ಅದಷ್ಟನ್ನಾದರೂ ಮಾಡಿ, ತದರ್ಧಂ ಪಾದಮೇವವ ಅಷ್ಟನ್ನಾದರೂ ಮಾಡಬೇಕು.
ಆವಾಗಲೇ ಆ ಕರ್ಮಕ್ಕೆ ಅಥವಾ ನಾವು ಅಂದ್ಕೊಂಡಿರೋದಕ್ಕೆ ಗೋದಾನದ ಸಂಪೂರ್ಣ ಫಲಪ್ರಾಪ್ತಿ ಆಗತ್ತೆ. ಇದು ಶಾಸ್ತ್ರದ ವಿಷಯ. ಇದು ನಮ್ಮ ಪರಂಪರೆಯಲ್ಲಿ ಹಿಂದೆ ಎಲ್ಲ ಕೂಡ ಮಹಾರಾಜರು ಎಲ್ಲ ಕೂಡ ಸಾವಿರಾರು ಗೋದಾನಗಳನ್ನು ಕೊಡ್ತಾಯಿದ್ರು. ಯಾವುದೋ ಒಂದು ಯಜ್ಞ ಅಂದರೆ ಗೋದಾನ. ಬ್ರಾಹ್ಮಣನನ್ನು ಹೇಗೆ ಅವನು ಸಾಹುಕಾರ ಅಂತ ಡಿಸೈಡ್ ಮಾಡ್ತಾಯಿದ್ರು ಗೊತ್ತಾ? ಅವನಲ್ಲಿ ಎಷ್ಟು ಗೋವಿದೆ ಅಂತ. ಅದು ಯಾಜ್ಞವಲ್ಕ್ಯರು ಹೋಗ್ತಾರೆ. ತುಂಬ ದೊಡ್ಡ ವಿಷಯ ಬಿಡಿ, ಇವೆಲ್ಲ ಹೇಳೋಕ್ಕಾಗಲ್ಲ. ಅದು ಬ್ರಹ್ಮ ವಿಚಾರ ಚಿಂತನೆ ಆಗುತ್ತೆ. ಆವಾಗ ಜನಕ ಮಹಾರಾಜ ಹೇಳಿದಾಗ ಎಷ್ಟು ಗೋದಾನ ಕೊಡಬೇಕು ಅಂದರೆ ಒಂದು ಸಾವಿರಾರು ಗೋದಾನಗಳನ್ನು ಇಟ್ಟಿರ್ತಾರೆ. ಅದರಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ ನನ್ನ ಕಡೆ ಕೊಡಿ ಅಂತ. ಅಂದರೆ ಎಷ್ಟು ಗೋದಾನಗಳನ್ನು ಅವನೆಲ್ಲದಕ್ಕೂ ಕೂಡ ಸುವರ್ಣ ಶೃಂಗ ಇತ್ಯಾದಿಗಳನ್ನು ಇಟ್ಟಿರ್ತಾನೆ ಜನಕ. ಅದನ್ನು ನೋಡಿ ತುಂಬ ಸಂತೋಷವಾಗಿ ಯಾಜ್ಞವಲ್ಕ್ಯರು ತಗೋತಾರೆ. ಅಂದರೆ ಒಟ್ಟಿನ ತಾತ್ಪರ್ಯ ಇಷ್ಟು: ಗೋವಿನ ಸೇವೆ, ಗೋವಿನ ಪೂಜೆ ಅಷ್ಟೇ ಮಹತ್ತರವಾದದ್ದು ಗೋದಾನ ಕೂಡ. ಜೀವನದಲ್ಲಿ ಒಮ್ಮೆನಾದರೂ ಕೂಡ ಅದನ್ನು ಮಾಡುವಂಥ ಆಪರ್ಚುನಿಟಿ ನಮ್ಮೆಲ್ಲರಿಗೂ ಬರಬೇಕು ಅಂದರೆ ಆ ಪರಮೇಶ್ವರ ಅನುಗ್ರಹ ಆಗಬೇಕು. ಇದನ್ನೆಲ್ಲ ಕೂಡ ನಾವು ಮಾಡೋದಕ್ಕೆ ಇವತ್ತು ಇಲ್ಲಿ ಸೇರೋದಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಂಥ ಗಾಯತ್ರಿ ವೇದಪಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ಮಹತ್ತರವಾದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪೇರು ಏನು ಪೇರು? ಜಯಸಿಂಹ. ಹಾಂ, ಮುಖ್ಯವಾಗಿ ನಾವು ಹಿಂದೆ ಒಂದು ಸತಿ ಈ ಒಂದು ಪ್ರದೇಶಕ್ಕೆ ಬಂದಿದ್ವಿ. ಬಂದಾಗ ಒಂದು ಸತಿ ತಿಂಗಳಿಗೊಮ್ಮೆ ನಾವೆಲ್ಲ ಕೂಡ ಗೋನಿಧಿ ಅಂತ ಮಾಡ್ತಾ ಇದ್ದೀವಿ, ಗೊತ್ತಲ್ವಾ? ಅವ್ರಿಗೆಲ್ಲ ಅದಕ್ಕೆಲ್ಲ ಏನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಅದನ್ನು ತಿಂಗಳಿಗೊಂದು ಸತಿ ನಾವು ಬಂದು ಒಂದೊಂದು ಗೋಶಾಲೆಗೆ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿ ಗೋಗ್ರಾಸಕ್ಕೆ, ಗೋ ಚಿಕಿತ್ಸೆಗೆ ಇದೆರಡಕ್ಕೂ ಕೂಡ ನಾವು ದುಡ್ಡನ್ನು ಎಲ್ಲರೂ ಕೂಡ 300 ರೂಪಾಯಿ ಒಬ್ಬೊಬ್ಬರಿಂದ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಸತಿ ಬಂದಿದ್ವಿ. ಇದೇ ಮಠದ್ದು ಅಂತ, ನಮ್ಮ ಶೃಂಗೇರಿ ಮಠದ್ದೇ ಆದ್ದರಿಂದ ಇದನ್ನು ಬಂದಿದ್ವಿ. ಈ ಸತಿ ಇಲ್ಲೇ ಬಂದು ಈ ಗೋಪೂಜೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ಮುಖ್ಯವಾಗಿ ಶೃಂಗೇರಿ ಮಠದ ಆಸ್ಥಾನದಿಂದ ಇದು ಇರುವಂಥ ಸ್ಥಳ ಇದು. ಇದಕ್ಕೆ ನಮ್ಮ ಜಯಸಿಂಹ ಅವರ ಜಗದೀಶ್, ಇದಕ್ಕೆ ಮುಖ್ಯವಾಗಿ ಜಗದೀಶ್ ಅವರು ಇಲ್ಲಿನ ಮುಖ್ಯಸ್ಥರು. ಅಂದರೆ ಈ ಸುಮಾರು ಈ ಪ್ರದೇಶವನ್ನೆಲ್ಲ ನೋಡ್ಕೊಳ್ತಾ ಇರೋರು ಮುಖ್ಯಸ್ಥರಾಗಿ ಮಠದಿಂದಾನೇ ಇಲ್ಲಿ ನಿಯುಕ್ತಿ ಹೊಂದಿ ಸೇವಾ ಮನೋಭಾವನೆಯಿಂದ ಕೂಡಿರುವಂಥವರು. ಅವರಿಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಒಂದು ಗಾಯತ್ರಿ ವೇದಪಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ತುಂಬ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಅವರು ಇದರ ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ಮುಖ್ಯವಾಗಿ ನೀವೇನು ಬೇಕಾದ್ರೂ ಮಾಡಿ, ನಾನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ರಾತ್ರಿ 11 ಗಂಟೆಗೆ ಬಂದಿದ್ದರೂ ಸಹ ಇಲ್ಲೆಲ್ಲ ಬಂದು ಇದ್ದು 2-3 ದಿವಸದಿಂದ ಇದೆಲ್ಲ ಸ್ವಚ್ಛತೆ ಮಾಡಿಕೊಟ್ಟು ಇಲ್ಲೆಲ್ಲ ಮಾಡ್ತಾರೆ. ಇಲ್ಲಿ ಗೋಮಯದಿಂದ ಇಲ್ಲೇನೆ ಅದಕ್ಕೆ ಇಂಧನ ರೂಪವಾಗಿ, ಅಂದರೆ ಹೋಮಕ್ಕೆ ಇಂಧನ ಅಂತ ಇದೆಯಲ್ಲ, ಆ ಇಂಧನವನ್ನು ಮಾಡುವಂಥ ಮಿಷಿನ್ ಇದೆ. ಅದನ್ನು ತಯಾರು ಮಾಡ್ತಾರೆ ಇಲ್ಲಿ ಮಾಡಿ ಒಂದು 3 ತಿಂಗಳಿಗೆ ಒಂದು ಸತಿ ಇದನ್ನು ಶೃಂಗೇರಿಗೆ ಕಳಿಸ್ತಾರೆ. ಅದನ್ನೆಲ್ಲ ತಯಾರು ಮಾಡಿ ಇದು ಇಡೀ ಪ್ರದೇಶ ಎಷ್ಟು ಎಕರೆ ಇದೆ ಸರ್? 22 ಎಕರೆನ ಯಾರೋ ಒಬ್ಬರು ಮಠಕ್ಕೋಸ್ಕರವಾಗಿ ಕೊಟ್ಟಿರೋದು ಅಂತ. ಇದಕ್ಕೆ ಜಗದ್ಗುರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಕೂಡ ಬಂದಿದ್ದರು, ಅವರು ಕೂಡ ಬಂದಿದ್ದರು. ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ವಿ. ನಮ್ಮ ಒಂದು ಎಷ್ಟು ಗೋಗ್ರಾಸಕ್ಕೆ ದಾನ. ಅದೇ ಮತ್ತೊಂದೇನೆಂದರೆ ನಾವು 300 ರೂಪಾಯಿ ಏನು ಕಲೆಕ್ಟ್ ಮಾಡಿದ್ದೀವಿ ಅದನ್ನು ಗೋಗ್ರಾಸಕ್ಕೋಸ್ಕರವಾಗಿ ನಮ್ಮ ಟ್ರಸ್ಟಿನ ವತಿಯಿಂದ ಈ ತಿಂಗಳ ಗೋಪೂಜೆ ಗೋಗ್ರಾಸಕ್ಕೋಸ್ಕರವಾಗಿ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಓಂ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಏನೇನು ಕಲೆಕ್ಟ್ ಮಾಡಿದ್ವಿ ಅದನ್ನೆಲ್ಲ ಗೋಗ್ರಾಸಕ್ಕೋಸ್ಕರವಾಗಿ ಅಂತ ಹೇಳಿ ದಕ್ಷಿಣೆಯನ್ನು ಸಮರ್ಪಣೆ ಮಾಡ್ತೀವಿ. ವಿಶೇಷವಾದಂಥ ಧನ್ಯವಾದಗಳು. ಎಲ್ಲರಿಗೂ ಸ್ವಲ್ಪ ಒಂದು 10 ನಿಮಿಷ ಸಮಯ ಆಗಿದೆ. ಈಗ ಮುಗಿಸ್ಬಿಡ್ತೀನಿ. ಒಂದು 2 ಸೂಚನೆಗಳಿದೆ. ಈಗ ಎಲ್ಲರೂ ಹೊರಗಡೆ ಪ್ರಸಾದ ಎಲ್ಲ ತಗೊಳ್ಳಿ. ತದನಂತರದಲ್ಲಿ ಉಪಹಾರದ ವ್ಯವಸ್ಥೆ ಇದೆ. ಅಲ್ಲೇ ತಪ್ಪಲೆ ಕೊಡ್ತಾರೆ, ಅದರಲ್ಲಿ ಹಾಕ್ಸ್ಕೊಂಡು ಇಲ್ಲ ಹಾಕ್ಸ್ಕೊಂಡು ಉಪಹಾರ ತಗೋಬಹುದು. ಉಪಹಾರ ಆದಮೇಲೆ ನಮ್ಮ